I greet you all in the name of our Lord and Savior Jesus Christ. ಇಂದಿನ ಪವಿತ್ರ ವುಮೆನ್ಸ್ ಭಾನುವಾರದ ಆರಾಧನೆಗಾಗಿ ಕುಟುಂಬವಾಗಿ ಸೇರಿ ಬಂದಂತ ನಿಮ್ಮೆಲ್ಲರನ್ನ ನಾನು ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸ್ತೇನೆ. ಇಂದಿನ ಆರಾಧನೆಯನ್ನು ಆರಂಭ ಮಾಡೋಣ. Let us begin our worship. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ನಮ್ಮ ಈ ಪವಿತ್ರ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವಂತ ತ್ರಯೇಕ ದೇವರ ಪರಿಶುದ್ಧ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗುವ ದೇವರ ಸ್ತೋತ್ರಕ್ಕಾಗಿ ನಾವು ಆಡುವಂತ ಕನ್ನಡ ಸಂಗೀತದಲ್ಲಿ 322, ಕನ್ನಡ ಸಂಗೀತದಲ್ಲಿ 322, MT 161. Shall we sing first, second and fourth stanzas only? 1, 2 ಮತ್ತು 4ನೇ ಚರಣವನ್ನು ಮಾತ್ರ ನಾವು ರಾಗ ಮಾಡಿಕೊಳ್ಳೋಣ. ಕರ್ತ ಯಾವ ರೀತಿಯಿಂದ ನಿನಗೆ ಸ್ತುತಿ ಮಾಡಲಿ, ನನಗೀಗ ಮೇಲಿನಿಂದ ತ್ರಾಣ ಕೊಡು ದಯದಿ.
Devastuti. You can hear me? Yes, sir. Yes. ದೇವಸ್ತುತಿ ಪ್ರತಿಸ್ತುತಿಯ ನಂತರ ಸಭೆಯ ಪ್ರತ್ಯುತ್ತರ ದೇವರೇ ನಿನಗೆ ಸ್ತುತಿಯಾಗಲಿ ಎಂಬುದಾಗಿರಲಿ. ಜಗದೊಡೆಯನೆ ನಿನ್ನ ಒಲುಮೆಯಿಂದಲೇ ಈ ಲೋಕವೆಲ್ಲ ಕಂಗಳಿಸುತ್ತಿದೆ. ತಾರತಮ್ಯವಿಲ್ಲದೆ ಸೃಷ್ಟಿಯಲ್ಲಿ ನಮ್ಮನ್ನು ಗಂಡು ಹೆಣ್ಣಾಗಿ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಿನ್ನ ಜ್ಞಾನವನ್ನು ಸ್ಮರಿಸುತ್ತೇವೆ. ನಾವು ತುಳಿಯಲ್ಪಟ್ಟು ಶೋಷಿಸಲ್ಪಟ್ಟು ಕೈಬಿಡಲ್ಪಟ್ಟ ಸಮಯದಲ್ಲಿ ವಿಮೋಚನೆಯ ಅರಿವನ್ನು ಮೂಡಿಸುವ ನಿನ್ನ ಕಾರ್ಯವನ್ನು ಸ್ಮರಿಸುತ್ತೇವೆ. ದೇವ, ನಿನ್ನಲ್ಲೇ ನಮಗೆ ಆನಂದ ಮತ್ತು ನಿನ್ನಲ್ಲೇ ನಮ್ಮ ಜೀವನ ಸಾರ್ಥಕ. ಸಭೆ. ದೇವರೇ ನಿನಗೆ ಸ್ತುತಿಯಾಗಲಿ. ಯೇಸುವೆ, ನಿನ್ನ ಸೇವಾ ಕಾರ್ಯದಲ್ಲಿ ಸ್ತ್ರೀಯನ್ನು ಕೂಡ ಭಾಗಿಯನ್ನಾಗಿಸಿದ ನಿನ್ನ ನಿಯೋಗಿಕ ಕಾರ್ಯವನ್ನು ಸ್ಮರಿಸುತ್ತೇವೆ. ನಮ್ಮನ್ನು ಹಳೆಯ ಬಂಧನ ಕಟ್ಟುಪಾಡುಗಳಿಂದ ಬಿಡುಗಡೆಗೊಳಿಸುವ ನಿನ್ನ ರಕ್ಷಣಾ ಕಾರ್ಯವನ್ನು ಕೊಂಡಾಡುತ್ತೇವೆ. ಮರಣದೊಳಗಿಂದ ನಡೆದು ಬಂದು ನಮಗೂ ಬಿಡುಗಡೆಯ ಆಚರಣೆಯನ್ನು ಆಚರಿಸುವಂತೆ ನೀಡಿದ ಆಹ್ವಾನಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ಸಭೆ. ದೇವರೇ ನಿನಗೆ ಸ್ತುತಿಯಾಗಲಿ. ಪಾವನಾತ್ಮನೆ, ನಿನ್ನಲ್ಲಿ ನಾವು ನೆಲೆಗೊಂಡು ನಿಷ್ಠೆಯಿಂದ ಜೀವಿಸಲು ಕರೆದ ನಿನ್ನ ಉದ್ದೇಶವನ್ನು ಸ್ಮರಿಸುತ್ತೇವೆ. ನಾವು ನಮ್ಮ ಹಳೆಯ ಬಂಧನಗಳಿಂದ ಮುಕ್ತರಾಗಿ ನ್ಯಾಯವನ್ನು ಆಚರಿಸುವಂತೆ ಮಾಡಿದ ಕ್ರಿಸ್ತನ ಕಾರ್ಯವನ್ನು ಮುಂದುವರಿಸುತ್ತಿರುವ ನಿನ್ನನ್ನು ಕೊಂಡಾಡುತ್ತೇವೆ. ಅಂದು ಶಿಷ್ಯ ಮಂಡಳಿಯ ಮಧ್ಯದಲ್ಲಿ ಚಲಿಸಿದಂತೆ ಈಗಲೂ ನಮ್ಮ ಮಧ್ಯ ಚಲಿಸುತ್ತಾ ಸ್ಮೃತಿ ನೀಡುತ್ತಾ ವಿಮೋಚಿಸುತ್ತಿರುವ ನಿನ್ನನ್ನು ಕೊಂಡಾಡುತ್ತೇವೆ. ಸಭೆ. ದೇವರೇ ನಿನಗೆ ಸ್ತುತಿಯಾಗಲಿ. ತ್ರಯೈಕ ದೇವರೇ, ನೀನು ಪರಲೋಕದಲ್ಲಿ ದೂತಗಣಗಳ ಸ್ತುತಿಯ ನಡುವೆ ಪ್ರಸನ್ನನಾಗಿರುವಂತೆ ಈಗಲೂ ಇಲ್ಲಿ ನಮ್ಮ ಮಧ್ಯೆ ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯನ್ನು ಇರಿಸಿರುವೆ. ನಾವು ನಿನ್ನನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಆಮೆನ್. A call for confession of sins. At the same time, we remember that we are sinners and unworthy to stand in the holy presence of God. Let us confess our sins thus with true repentance. Confession of sin. Dear Lord, even as you have called us to be partners in your liberative acts, we have ignored your call. Without giving heed to the cry of inequality in the community, we have gone against you. We have gone against you. We have failed to condemn the acts We have failed to condemn the acts of cruelty and exploitation of cruelty and exploitation carried on the females and thus defamed your glory. Many a times we have failed taking bold stances we have failed to overtransgress and have taken pride in taking feeble stances. We have failed to transform ourselves as socialists who honor women. We confess that we have failed to present ourselves as living sacrifices by being unholy.
by being unholy, we have forgotten that we have forgotten that women too are partners women too women are too are partners partners in your liberative acts. in in your your liberative liberative act. act. We have dishonored the creation We have We have dishonored dishonored the creation which was done in your image. which which was done in was your done in your image. image. Dear Lord, Dear Dear Lord, Lord, forgive all our trespasses forgive all our trespasses and blot out all our iniquities. and blot blot out out all all our our iniquities. Create in us new lives. create in Create us in new us life. new life. We plead you with humility We We plead you with plead you with humility humility to give us clean heart, to give to us give clean us a heart, clean heart, to include women as partners to to include include women women as as partners partners in your liberative acts, in your liberative acts, thus walking according to your calling in our lives. thus walking according to your calling in our life. Amen. Amen. ಪಾಪಗಳಿಗಾಗಿ ಪಾಪ ಕ್ಷಮಾಪಣೆಯನ್ನು ಬಯಸುವಂತ ದೇವಜನರೇ, ದೇವರ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾಗಿರುವ ತಂದೆಯಂತ ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ದ್ವೇಷ ಮತ್ತು ಸ್ವಾರ್ಥಕ್ಕೆ ಕಾರಣವಾಗಿರುವ ಎಲ್ಲ ಅಡ್ಡಗೋಡೆಗಳನ್ನ ಕೆಡವಿ ಹಾಕಿದ್ದಾನೆ. ನಮ್ಮನ್ನು ವಿಭಜಿಸುವ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಆತನು ತಾನೇ ಸರಿಪಡಿಸಿಕೊಂಡಿದ್ದಾನೆ. ಐಕ್ಯಗೊಳಿಸುವ ಆತ್ಮನು ನಮ್ಮನ್ನು ಆವರಿಸಿ ನಮ್ಮನ್ನು ತುಂಬಿಕೊಂಡು ನಮ್ಮ ಕುಟುಂಬ, ಸಭೆ ಮತ್ತು ಸಮಾಜಗಳಲ್ಲಿ ಸಹಭಾಗಿತ್ವದ ಏಕತೆಯನ್ನು ಕಾಪಾಡಿ ಎಲ್ಲಾ ಶಕ್ತಿಗಳಿಂದ ನಮ್ಮನ್ನು ಬಿಡಿಸುವನಾಗಿದ್ದಾನೆ. ಹೀಗಾಗಿ ಕ್ರಿಸ್ತನು ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳಿಗೆ ಅನುಸಾರವಾಗಿ ತಂದೆಯಂತ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಆಮೇನ್. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಉಪಕಾರ ಸ್ತುತಿ ಪ್ರಾರ್ಥನೆಯ ನಂತರ ಸಭೆಯವರು ದೇವರೇ ನಿನಗೆ ನಮ್ಮ ವಂದನೆ ಎಂದು ಹೇಳಿ ಉಪಕಾರ ಸ್ತುತಿ ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ದೇವರೇ, ನೀನು ತಂದೆಯೂ ತಾಯಿಯೂ ಆಗಿ ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲಾ ಮಹಾ ಉಪಕಾರಗಳನ್ನು ಸ್ಮರಿಸಿ ನಿನ್ನನ್ನು ಕೃತಜ್ಞತೆಯಿಂದ ಕೊಂಡಾಡುತ್ತೇವೆ. ನಮ್ಮ ಸರ್ವ ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಅನ್ಯೋನ್ಯತೆಗೆ ಪುನಃ ನಮ್ಮನ್ನು ಸೇರಿಸಿಕೊಂಡಿದ್ದಿ. ಈ ನಿನ್ನ ಉಪಕಾರವನ್ನು ಮನ ತುಂಬಿ ಸ್ಮರಿಸುತ್ತೇವೆ. ಸಭೆ ದೇವರೇ ನಿನಗೆ ನಮ್ಮ ವಂದನೆ. ದೇವ, ನಿನ್ನ ಬಿಡುಗಡೆಯ ಕಾರ್ಯದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವ ಮಾಡದೆ ನಿರ್ಗತಿಕರ ಶೋಷಣೆಗೆ ಒಳಗಾದವರ ನ್ಯಾಯವನ್ನು ಸ್ಥಾಪಿಸುವ ಸಮುದಾಯವಾಗಿ ರೂಪುಗೊಳ್ಳಲು ನೀನಿತ್ತ ಕರೆಗಾಗಿ ನೀಡುತ್ತಿರುವ ಪವಿತ್ರಾತ್ಮನ ಪ್ರೇರಣೆ ಮತ್ತು ಮಾರ್ಗದರ್ಶನಗಳಿಗಾಗಿ ನಾವು ನಿನ್ನನ್ನು ಮನ ತುಂಬಿ ಸ್ಮರಿಸುತ್ತೇವೆ. ಸಭೆ ದೇವರೇ ನಿನಗೆ ನಮ್ಮ ವಂದನೆ. ನಮ್ಮ ಸಭೆ ಕುಟುಂಬಗಳಿಗಾಗಿ ನಾವು ಅನುಭವಿಸುತ್ತಿರುವ ಸಂತೋಷ ಮತ್ತು ಸಂತೃಪ್ತಿಗಾಗಿ ಪ್ರತಿನಿತ್ಯ ನಾವು ನಿನ್ನಿಂದ ಹೊಂದುತ್ತಿರುವ ಹೊಸ ಹೊಸ ಆಶೀರ್ವಾದಗಳಿಗಾಗಿ ಜವಾಬ್ದಾರಿಯುತ ನಿಯೋಗಕ್ಕಾಗಿ ಸ್ಫೂರ್ತಿ ತುಂಬುವ ನಿನ್ನ ಸಾನ್ನಿಧ್ಯ ಪ್ರಸನ್ನತೆಗಾಗಿ ಮನ ತುಂಬಿ ಸ್ಮರಿಸುತ್ತೇವೆ. ಸಭೆ ದೇವರೇ ನಿನಗೆ ನಮ್ಮ ವಂದನೆ. ಆಮೆನ್. Let us pray. Susan can lead us prayer. Can you hear me? Am I audible? Yes, Susan. Prayer for today. Gracious Heavenly Father, God who loves us so much, we offer you all thanks and praise in the sweet name of our Lord Jesus, our Lord and Savior Jesus Christ. Dear Lord, you are capable of bringing changes, although you yourself are unchanging God. You have called
both men and women, to establish the works of your kingdom. In your service, you have recognized the rights and dignity of the woman and proclaim it to the world. Therefore, we ask you to place the work of our hands of women in the history right in front of our eyes. Grant us the heart to recognize their contribution in shaping the future. Also, we pray that women should be transformed and to become respective representative, and transformation and change. We ask this along with the Holy Spirit in the name of Jesus Christ, who lives and reigns forevermore. Amen. Amen. Now we have response reading of the Psalms. ಈಗ ಈ ದಿನಕ್ಕೆ ನೇಮಕವಾದಂತ ಕೀರ್ತನೆಯ ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. Rebecca Paul, lead us in Psalms reading. ಕೀರ್ತನೆ 148ನೇ ಅಧ್ಯಾಯ ವಚನ 1ರಿಂದ 14. Psalm 148 verses 1 to 14. ಯೆಹೋವನಿಗೆ ಸ್ತೋತ್ರ. ಆಕಾಶ ಮಂಡಲದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಸಭೆ ಆತನ ಎಲ್ಲಾ ದೂತರೇ ಆತನ ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನ ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳು ಆತನನ್ನು ಸ್ತುತಿಸರಿ. ಸಭೆ ಉನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನನ್ನು ಅಪ್ಪಣೆ ಕೊಡಲು ಅವು ಉಂಟಾದವು. ಸಭೆ ಅವನು ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಯನ್ನ ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಲಗಳಲ್ಲಿ ಸಾಗರಗಳಲ್ಲಿ. ಸಭೆ ಬೆಂಕಿ, ಕಲ್ಮಳೆ, ಹಿಮೆ, ಹಬ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಬೆಟ್ಟಗಳು, ಎಲ್ಲಾ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲಾ ತುರಾಯಿ ಗಿಡಗಳು, ಎಲ್ಲವೂ ಮೃಗ ಪಕ್ಷಿಗಳು, ಕ್ರಿಮಿಕೀಟಗಳು, ಭೂರಾಜ್ಯವು, ಎಲ್ಲಾ ಜನಾಂಗದವರು, ಪ್ರಭುಗಳ, ಸರ್ವ ದೇಶಪತಿಗಳು. ಸಭೆ ಪ್ರಾಯದ ಪುರುಷ ಸ್ತ್ರೀಯರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನು ನಾಮವು ಮಹತ್ವವುಳ್ಳದು. ಆತನು ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮರೆಯದೆ. ಎಲ್ಲರೂ ಒಟ್ಟಿಗೆ. ಆತನು ತನ್ನ ಪ್ರಜೆಗೋಸ್ಕರ ಘನದ ಕೊಬ್ಬನ್ನು ಎಬ್ಬಿಸುತ್ತಾನೆ. ಆದ್ದರಿಂದ ಆತನ ಎಲ್ಲಾ ಭಕ್ತರು, ಆತನ ಸಮೀಪ ಪ್ರಜೆಗಳ ಇಸ್ರಾಯೇಲರು ಹಿಗ್ಗುತ್ತಾರೆ. ಯೆಹೋವನಿಗೆ ಸ್ತೋತ್ರ. Now we have Old Testament scripture reading. Hello, am I audible? Hello. Yes, go on. Okay, okay. This scripture reading is taken from the Old Testament, the book of Isaiah, chapter 1 to 13. In the year that King Uzziah died, I saw the Lord seated on a throne, high and exalted, and the train of his robe filled the temple. Above him were seraphs, each with 6 wings. With 2 wings they covered their faces, with 2 they covered their feet, and with 2 they were flying. And they were calling to one another, Holy, holy, holy is the Lord Almighty. The whole earth is full of his glory. At the sound of their voices, the doors and thresholds shook, and the temple was filled with smoke. Woe to me, I cried. I am ruined, for I am a man of unclean lips, and I live among a people of unclean lips. And my eyes have seen the King, the Lord.
Meros auntie, please unmute yourself. Hello, Yes, yes. Yes, Now yes, we can hear you now. should I continue? Yes, no, yes. yes, you can continue. Okay. Then I heard the voice of the Lord saying, whom shall I send? And who will go for us? And I said, here am I, send me. He said, go and tell this people, be ever hearing but never understanding, be ever seeing but never perceiving. Make the heart of this people calloused, make their ears dull, and close their eyes. Otherwise, they might see with their eyes, hear with their ears, understand with their hearts, and turn and be healed. Then I said, for how long, O Lord? And he answered, until the cities lie ruined and without inhabitant, until the houses are left deserted and the fields ruined and savaged, until the Lord has sent everyone far away and the land is utterly forsaken. And though a tenth remains in the land, it will again be laid waste. But as the terebinth and oak leave stumps when they are cut down, so the holy seed will be the stump in the land. Here ends the scripture reading. May Lord add blessings to this holy word. Amen. As we continue our service, shall we sing Tulu hymn number 171? Tulu hymn number 71, MT 107. Shall we sing first and second stanza? After this hymn, New Testament scripture reading will be read by Mrs. Nivedita Vedamuttu. New Testament scripture reading is taken from James chapter 3, verse 1 to 12. James chapter 3, verse 1 to 12. Not many of you should become teachers, my fellow believers, because you know that we who teach will be judged more strictly. We all stumble in many ways. Anyone who is never at fault in what they say is perfect, able to keep their whole body in check. When we put bits into the mouth of horses to make them obey us, we can turn the whole animal. Or take ships as an example. Although they are so large and are driven by strong winds, they are steered by a very small rudder wherever the pilot wants to go. Likewise, the tongue is a small part of the body, but it makes great boasts. Consider what a great
forest is set on fire by a small spark, the tongue also is a fire, a word of evil among the parts of the body. It corrupts the whole body, sets the whole course of one's life on fire, and is itself set on fire by hell. All kinds of animals, birds, reptiles, and sea creatures are being tamed and have been tamed by mankind. But no human being can tame the tongue. It is a restless evil, full of deadly poison. When the tongue we praise the Lord and Father, and with it we curse human beings, we have made it God's likeness. Out of the same mouth comes praise and cursing. My brothers and sisters, this should not be. Can both fresh water and salt water flow from the same spring? My brothers and sisters, can a fig tree bear olives or a grapevine bear figs? Neither can a salt spring produce fresh water. May the Lord add his blessing to the reading of his word. I request the congregation to please stand for the Apostle Creed. Ritaka. Can you hear me? Yes, yes, yes. Yeah. The Apostle Creed. I believe in God the Father, Almighty, creator of heaven and earth, and in Jesus Christ, his only Son, our Lord, who was conceived by the Holy Spirit, born of the Virgin Mary, suffered under Pontius Pilate, was crucified, dead and buried. He descended into hell. The third day he rose again from the dead. He ascended into heaven and seated on the right hand of God the Father Almighty. From thence he shall come to judge the living and the dead. I believe in the Holy Spirit, the holy Christian church, the communion of saints, the resurrection of the body, and the life everlasting. Amen. Amen. Announcement. ಸಭೆಗೆ ಸಾರಿ ತಿಳಿಸಬೇಕಂತ ಪ್ರಕಟಣೆಗಳು. UBMC Fest. We are glad to inform you all that the UBMC Fest has successfully completed the UBMC Fest at all the 13 centers, and we are glad that there was a lot of fun, excitement, and enthusiasm from all those who participated. We thank all the pastors, the judges, the quiz masters, the technical teams members, and the entire organizing team for their efforts and coordination. Well, the UBMC Fest does not end here. We shall be having the central level semi-final rounds followed by the finals, which are as follows. Saturday, 21st August 2021, age group 1, age group 2, age group 3. Sunday, 22nd August 2021, age group 6, age group 7. Sunday, 28th August, age group 4, age group 5. Sunday, 29th August 2021, age group 8, age group 9, age group 10. Details for the finals will be shared by coming Sunday, encouraging all the participants and enthusiastically prepare and participate in the central event. Following is the details of the number of teams in each age group. Age group 1, 20 participants. Age group 2, 14 participants. Age group 3, 11 participants. Age group 4, 9 teams. Age group 5, 10 teams. Age group 6, 10 teams. Age group 7, 10 teams. Age group 8, 9 teams. Age group 9, 10 teams. Age group 10, 11 teams.
Women's Sunday. Today, 8th August 2081, is being observed as a Women's Sunday. During this service today, the women members of our church are conducting the divine worship service. We thank all the women of our church who have taken an active role in organizing and conducting the Women's Sunday. Also, the Women's Department has organized a Women's event today, which will be from 6 p.m. onwards. The theme for this program is Unite to Serve. And the resource person is Reverend Mary Shalini, currently serving a pastor in the Karnataka Central Diocese at the Divya Shanti Church, Bengaluru, encouraging all women to join this event and be blessed. The details and the link for the same is shared in all church groups. Bashal Chronicles, the UBM Church Council Literature Department will be shortly releasing the next digital magazine, Bashal Chronicles. The theme for the edition is Arise, Serve Together, to support the literature ministry as well as through is to raise funds for outreach ministry. Members are encouraged to give advertisements for this edition. Also, following are the details for advertisements, and those wanting to support can kindly contact your local pastor. Color full page, 5,000 rupees. Black and white full page, 3,000 rupees. Color half page, 3,000 rupees. Black and white half page, 1,500 rupees. Intercessory prayer announcement. The UBM Shushanti Church has organized a Zoom intercessory prayer time every Friday at 7:30 p.m. The link for the prayer will be shared in the church WhatsApp groups. You can share your prayer requests, which will be prayed for during the prayer session, encouraging members of all to join the same and be part of time of blessing. Prayer meeting. Requesting members, if you wish to have an online or physical prayer meeting at your residence in the month of August and September and October, kindly give your names to the pastor. Offering. During the closing hymn, we shall be gathering the offering. You can set aside your offering and transfer the same online via web transfer or online transfer, or you can contact local pastor. We thank you all for your generous contributions and support thus far. This has greatly supported the ministry of our church. May God bless you all. My dear congregation, today we are celebrating as a Women's Sunday. Today we have in our midst as a guest speaker, Mrs. Letita Susanna Maben. ಅವರು ಇವತ್ತು ವಿಶೇಷ ಸಂದೇಶಕರಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮಗೆ ಇವತ್ತು ದೇವರ ವಾಕ್ಯದ ಸಂದೇಶವನ್ನ ಹಂಚಿಕೊಡುವರು. She is a member of CSI Krista Mahima Church, Manipur, Udupi, Karnataka. She is a Sunday school teacher in our church for past 12 years. ಮತ್ತು she is a lay preacher of other churches. On behalf of our church congregation and women of our church, I would like to welcome ma'am and thank you for receive our invitation to share word of God to us. Birthday announcement. Following are the list of congregation members who will be celebrating the birthdays and wedding anniversary in the coming week. 8th August, Mr. Kester Soons. 10th August, Mr. Sarojini Kairana. 13th August, Mr. Wilson Amanna. And 15th August, Wilson Amanna.
Shall we pray for these members? Dear God, our Heavenly Father, we thank you for all these members of our church. We are celebrating their birthday and their wedding anniversary this week. God, thank you for blessing them past year and adding one more year to their life. God bless them with righteous knowledge, wisdom, and health. Give them success in every understanding and lead them in your wonderful love. God, we ask this prayer in the name of our Lord and Savior Jesus Christ. Amen. Before the sermon, now we have the praise and worship. After the praise and worship, I request today's guest speaker, Susanna Mabin. She will lead us in the Word of God. I hope I'm audible to everybody. Sorry. Good morning, everyone. It's really good to have so many new faces here, and it's really nice to see all of y'all come today for Women's Sunday to actually, celebrate this day. As we take the praise and worship, I've selected two songs. One must be quite well known. I think we as kids have sang it in Sunday school. Also, we've heard it in many of these praise and worship concerts. So, just as Job says in Job 1, chapter 21, he says, "Blessed be your name." We know, as in church, even in Sunday school, we've learned about the story of Job, and he was one godly man who was put to rigorous trials, and who was tested. His faith was always tested, and still he came out victoriously. He was bestowed with the best of riches. He was one of the richest man in his land, and in a blink of an eye, during his testing period, he lost his family, he lost his loved ones, he lost his possessions, to the point that he was even infested with sores, and people who were so close to him started just moving away from him because they had given hopes on him. And yet, in this trial and in this testing period, Job never stops believing in God. He said, "It is He who has given me, and it is He who has taken away. So I am nobody to even think about, that I am rich, I might have good talents, I might, be very eloquent, but it is the Lord Jesus who bestows. So if He has given us, it is His right to even take." But we as Christians come here into the testing period is, are we still going to worship Him when we are being tested of our faith? Are we still going to say that, "Lord Jesus, we love you," or "Lord Jesus, we completely entrust our lives in you," when we've got trials and tribulations, in our lives? So just as we sing the song, "Blessed be your name," let us remember Job and, remember his story, and still how in his story he still praises the Lord Jesus Christ. He still praises God and tells him that whatever I am, whatever you've given me, you've even got the right to take it away, because I know today, if you've taken, later you will bestow me 10 times greater. So you and me as Christians also, though we might be having a lot of problems right now, we might be facing not only financially, but also physically, mentally, spiritually. There are many times we are facing the war. We are fighting ourselves to survive the day. But still, let us keep in mind the promise, and let us join in singing the very first praise and worship, that is, "Blessed be your name."
Blessed be your name in the land that is plentiful, where streams of abundance flow. Blessed be your name. Blessed be your name when I'm found in the desert place. Though I walk through the wilderness, blessed be your name. Every blessing you pour out, I'll turn back to praise. When the darkness closes in, Lord, still I will say, blessed be the name of the Lord. Blessed be your name. Blessed be the name of the Lord. Blessed be your glorious name. Blessed be your name when the sun's shining down on me, when the world's all it has to be. Blessed be your name. Blessed be your name on the road marked in suffering, though the same in the offering. Blessed be your name. Every blessing you pour out, I'll turn back to praise. When the darkness closes in, Lord, still I will say, blessed be the name of the Lord. Blessed be your name. Blessed be the name of the Lord. Blessed be your glorious name. Blessed be the name of the Lord. Blessed be your name. Blessed be the name of the Lord. Blessed be your glorious name. As we look into the next song, I don't know if many of you know this, but it's one of my favorite songs because somewhere or the other it gives me the assurance that we might be always pointed out like you're a Christian, but your acts and your deeds don't look like that. You're a Christian. How are you wearing these clothes? You're not resembling Jesus. This is not what Jesus tells you to do. But we keep forgetting that every one of us is the image of God. So when you and me might be individual beings, so we are very subjective with what we interpret which is written in the Bible. You as Christians might have a very different way of doing your ministry. There might be somebody else who's got a very different way of doing ministry. And as Christians, when we carry out a ministry, we'll always face people pointing out and telling, Arey, but you're not worthy of it. I mean, your past is so bad. You've done so many mistakes. You are an alcoholic. You are a smoker. You've also had drugs. I've heard from somebody. There are many things that people will put you down with, when you try to get up, when you spiritually want to connect to God, there'll be people who will always push you down, telling that you're not worthy in the sight of God. But when we read the Bible, Ephesians chapter 2 verses 1 gives us the hope, telling us that before Christ we were dead in our sins, but once we accept him, we no longer are the old it's no longer the old Eden, or it's no longer the old Shalini, or it's no longer the old Prakash. We become new beings in him. And it is not for the rest of the people to judge us as who we are or what we are, until we know that what we are doing is doing for the glory of God. Yeah. And this song assures us that let the world say whatever they want, but it is you and I who are accountable to the Lord.
So whatever we do in our ministry, let us know that once we've accepted Jesus, we have to leave our old life and we have to come up to being a new being. And in the Bible, Jesus literally compares our old sinful life to the lives of a pig. We all know how pigs stay, right? We stay in Mumbai, so we have no idea of how pigs literally enjoy the muck and everything. But when we go towards I mean, I have been to my mom's place, which is in Mangalore, and when we are on our way, we see like these pigs enjoy rolling around in muck. It's the same way we are before we accept Jesus Christ, right? We enjoy the worldly pleasures, we enjoy the late night parties, we enjoy hanging around with friends, doing things which the Bible says not to do. But then that is more pleasing to our side, because that's more enjoyable than just taking a Bible and reading and understanding. That is what we also as young adults face it. Like we be like, are full day what to take Bible, what to read the word of God. But actually we keep forgetting that that is what we are called to do as Christians, right? And the day we accept Jesus Christ, we need to live forget our piglet lives, and we need to transform ourselves. We need to like repent and remorse from our old life, and we no longer can sit happily in our sins, because when Jesus Christ accepted us, we've joined into a new community, and that community is led by having faith in Jesus and being obedient to him, being obedient to whatever he says. And there will be a lot of trials, there'll be a lot of tribulations. Sometimes we might even doubt ourselves, ki, are we worthy of being called Christians? Because I see somebody else who's going to church every Sunday, or I see somebody else who knows the Bible verses much more better than I do. But can I call myself a Christian? No. That is, you and I have to decide how we leave our paths, or how we will follow the Lord according to us. And therefore the Lord calls us to take in Ephesians itself, he says, put on the armor of God, because you and I are not fighting a physical war. No, not World War II or something, but we fight our war spiritually. Mentally, spiritually, we are always challenged, sometimes by our inner thoughts and sometimes by the world around us. So as we look into this song of praise and worship, it's called I am no longer slave to sin, I am the child of God. It gives you and me the assurance that whatever the world says, it's fine. But when you and I have received Jesus Christ, and we fall, we leave back our old piglet lives, and we go ahead into calling him our savior, then it's no turning back. You and me are no longer slaves to sin, because we've been freed from that bondage by the blood of Jesus Christ. So let's look into the next song. You unravel me with a melody, you surround me with a song of deliverance from my enemies, till all my fears are gone. I'm no longer a slave to fear. I am the child of God. I'm no longer a slave to fear. I am the child of God. From my mother's womb, you have chosen me. Your love has called my
to your family. Your blood flows through my veins. I'm no longer a slave to fear. I am a child of God. I'm no longer a slave to fear. I am the child of God. I'm no longer a slave to fear. I am a child of God. I'm no longer a slave to fear. I am a child of God. Thank you for the praise and worship. I hand over to today's guest speaker, Susanna Maben. Hand over to Madam. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳುವ ಮೊದಲು ಕ್ಷಣ ಹೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಆಗಿರುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತವ, ಈಗಲೂ ನಿನ್ನ ವಾಕ್ಯದ ಮೂಲಕ ಒಬ್ಬೊಬ್ಬರೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಲಿಕ್ಕಾಗುವಂತೆ ನಮ್ಮ ಕಿವಿಗಳನ್ನು ತೆರೆ ಮಾಡು. ಆ ವಾಕ್ಯವನ್ನು ಅಂಗೀಕರಿಸಲಿಕ್ಕಾಗುವಂತೆ ನಮ್ಮ ಹೃದಯವನ್ನು ತೆರೆ ಮಾಡು. ನಾವು ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿರದೆ ಅಪ್ಪ ತಂದೆಯೇ, ಆ ವಾಕ್ಯದ ಪ್ರಕಾರ ಜೀವಿಸ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವಂತೆ ತನ್ನ ಆತ್ಮನ ಮೂಲಕ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ರೆವರೆಂಡ್ ವಾಸು ಪಾಲ್ ಅಯ್ಯನವರಿಗೂ ನನ್ನ ಕೃತಜ್ಞತೆಗಳು. ಸಭಾಪಾಲನ ಸದಸ್ಯರಿಗೂ ಹಾಗೂ UBM ಸುಶಾಂತಿ ಚರ್ಚ್ ಬೈಕಲ ಈ ಸಭೆಯ ಸರ್ವ ಸದಸ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಾತ್ರವಲ್ಲ, ಬೈಕಲ ಸಭೆಯ ವಿಮೆನ್ ಫೆಲೋಶಿಪ್ನ ಸರ್ವ ಸದಸ್ಯರಿಗೂ ವಿಮೆನ್ ಫೆಲೋಶಿಪ್ನ ಶುಭಾಶಯವನ್ನು ಕೋರುತ್ತೇನೆ. ಈ ದಿನದ ಮುಖ್ಯ ಪ್ರಸ್ತಾಪ ಶುದ್ಧ ನುಡಿಗಳನ್ನಾಡು, ಯಾಕಂದರೆ ನಮ್ಮ ದೇವರು ಪರಿಶುದ್ಧನು ಎಂಬುದಾಗಿ. ಸ್ಪೀಕ್ ಹೋಲಿ, ಫಾರ್ ದ ಲಾರ್ಡ್ ಈಸ್ ಹೋಲಿ. ದೇವರ ಧ್ಯಾನಕ್ಕೆ ನಾನು ನೇಮಕ ಮಾಡಿದ ದೇವರ ವಾಕ್ಯದ ಧ್ಯಾನವು ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನದವರೆಗೆ. The book of Matthew, chapter 12, verses 36 to 37. Matthew 12, 36 to 37. ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪುಗೊಳ್ಳುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿಯೆಂದು ತೀರ್ಪು ಹೊಂದುವಿ ಅಂದನು. ನಮ್ಮ ದೇವರು ಪರಿಶುದ್ಧನು. ಆ ಗಾಡ್ ಈಸ್ ಹೋಲಿ. ನಾವು ಆರಾಧಿಸುವಂತ ನಮ್ಮ ಪರಲೋಕದ ಸೃಷ್ಟಿಕರ್ತನಾದ ದೇವರು, ಆತನು ಸರ್ವಶಕ್ತನು, ಸರ್ವಜ್ಞಾನಿಯು, ಬದಲಾಗದವನು, ಪ್ರೀತಿ ಸ್ವರೂಪಿಯು, ಮಾತ್ರವಲ್ಲ ಪರಿಶುದ್ಧನು. ಅದರಲ್ಲಿ ಪರಿಶುದ್ಧತೆ ಆತನ ಉಳಿದೆಲ್ಲ ಗುಣಗಳಿಗೆ ಬಹು ಶ್ರೇಷ್ಠ ಗುಣವಾಗಿದೆ. ನಾವು ಇಂದು ಓದಿ ಹಳೆ ಒಡಂಬಡಿಕೆ ಪಾರಾಯಣದಲ್ಲಿ ಯೆಶಾಯನಿಗಾದ ದರ್ಶನದಲ್ಲಿ ಸೆರಾಫಿಯರು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂದು ದೇವರನ್ನು ಆರಾಧಿಸುವುದನ್ನು ಕಾಣುತ್ತೇವೆ.
ಇಬ್ರಿಯ ಭಾಷೆಯಲ್ಲಿ ಪರಿಶುದ್ಧನು ಎಂಬ ಪದವನ್ನು ಎರಡಾವರ್ತಿ ಹೇಳಿದರೆ ಒಬ್ಬನು ಅತಿ ಪರಿಶುದ್ಧನು ಎಂದು ಹೇಳಿದ ಹಾಗೆ, ಇದೇ ಪದವನ್ನು ಮೂರಾವರ್ತಿ ಹೇಳುವುದು ಇನ್ನೂ ಉನ್ನತವಾದ ಮಟ್ಟವನ್ನು ಸೂಚಿಸುವ ಹಾಗೆ. ಆದ್ದರಿಂದ ಪರಿಶುದ್ಧತೆಯು ದೇವರ ಉಳಿದೆಲ್ಲಾ ಗುಣಗಳಿಗಿಂತ ಅಗ್ರಗಣ್ಯವಾಗಿದೆ. ಇಂತಹ ಪರಿಶುದ್ಧನಾದ ತಂದೆಯಾದ ದೇವರು ತನ್ನ ನಮ್ಮಿಂದಲೂ ಆತನ ಪರಿಶುದ್ಧತೆ ದೇವರು ಆದಿ ತಂದೆ ತಾಯಿಯಾದ ಆದಾಮ ಹವ್ವರನ್ನು ಉಂಟು ಮಾಡಿದಾಗ ತನ್ನ ಪರಿಶುದ್ಧರನ್ನಾಗಿಯೇ ಉಂಟು ಮಾಡಿದ. ಆದರೆ ಸೈತಾನನ ಮಾತನ್ನು ಕೇಳಿ ಒಳ್ಳೆದರ ಕೆಟ್ಟದರ ಹಣ್ಣನ್ನು ಯಾವಾಗ ಅವರು ಸಿಕ್ಕರೋ ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟವು. ಅವರಲ್ಲಿ ಲೋಕದ ಆಶೆಗಳು, ಹೊಟ್ಟೆ ಕಿಚ್ಚು, ಗರ್ವ, ಸಿಟ್ಟು, ಸುಳ್ಳು ಹೇಳುವ ಸ್ವಭಾವ ಮಾತ್ರವಲ್ಲ, ಶಾರೀರಿಕ ನಾನಾ ರೀತಿಯ ಹಗೆತನ ಮುಂತಾದ ಶಾರೀರಿಕ ಸ್ವಭಾವಗಳು ಅವರಲ್ಲಿ ಕಾಣಿಸಿಕೊಂಡವು. ಯೆಶಾಯನಿಗೂ ಪರಲೋಕದ ದರ್ಶನವಿದ್ದಾಗ ಕರ್ತನು ಉನ್ನತೋನ್ನತವಾದ ಸಿಂಹಾಸನ ರೂಢನಾಗಿರುವುದನ್ನು ಆತನು ಕಾಣುತ್ತಾನೆ. ಆಗ ಆತನು ತನ್ನ ಹೃದಯದಲ್ಲಿ ಏನಂತ ಹೇಳಿಸ್ತಾನಂದ್ರೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವುದು, ಇಂಥ ನನ್ನ ಕಣ್ಣುಗಳು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವಲ್ಲ ಎಂಬುದಾಗಿ ಕೂಗ್ತಾನೆ. ಯಜ್ಞವೇದಿಯಿಂದ ಕೆಂಡವನ್ನು ಆತನ ಬಾಯಿಗೆ ಮುಟ್ಟಿಸಲು ಆತನು ಆ ಸೆರಾಫಿಯರಲ್ಲಿ ಒಬ್ಬನು ಬಂದು ಆ ಕೆಲಸವನ್ನು ಮಾಡಿ ಹೀಗೆ ಹೇಳ್ತಾನೆ, ನಿನ್ನ ದೋಷಗಳು ಹೀಗಿತ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ. ಅದೇ ರೀತಿ ನಮ್ಮ ಆದಿ ತಂದೆ ತಾಯಿಗಳ ಪಾಪದಿಂದ ಭೂಮಿಯಲ್ಲಿದ್ದ ಪ್ರತಿಯೊಂದು ಜೀವಿಯು ಅಶುದ್ಧತೆಯಿಂದ ಕೂಡಿತ್ತು. ಆದ್ದರಿಂದ ಪ್ರೀತಿ ಸ್ವರೂಪನಾದ ದೇವರು ಮಾನವ ರಕ್ಷಣೆಗಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಪ್ರಿಯರೇ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟದ್ದು ಮಾತ್ರವೇ ಅಲ್ಲ, ಅಪರಾಧವೇ ಇಲ್ಲದ ಆತನ ದೇಹವನ್ನು ರಕ್ತವನ್ನು ಕೊಟ್ಟಾಗ ಪರಿಶುದ್ಧವೂ ನೀತಿಯೂ ಆಗಿದ್ದ ದೇವರ ನಿಬಂಧನೆಗಳೆಲ್ಲವೂ ನೆರವೇರಿತು. ಶಿಲುಬೆಯಲ್ಲಿ ತೂಗುತ್ತಿದ್ದ ಯೇಸುವಿನ ಮೇಲೆ ನಮ್ಮ ಪಾಪಗಳು ಹೊರಿಸಲ್ಪಟ್ಟಾಗ ಇದನ್ನೇ ನೋಡಿಲ್ಲ ಕಣ್ಣಿನ ದೇವರು ತನ್ನ ಮುಖವನ್ನು ಯೇಸುವಿಗೂ ಮರೆ ಮಾಡಿಕೊಟ್ಟರು. ಪಾಪವನ್ನು ಅರಿಯದಾತನು ನಮಗೂ ಪಾಪಿಯಾದನು. ಕ್ರಿಸ್ತನ ದೇಹವು ಮುರಿಯಲ್ಪಟ್ಟಾಗ ನಮಗೂ ದೇವರಿಗೂ ಇದ್ದಂತ ಅಡ್ಡಗೋಡೆ ಅದು ಮುರಿದು ಬಿತ್ತು. ಯೇಸು ಕ್ರಿಸ್ತನಿಂದ ನಾವು ಮುರಿಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ನಾವು ದೇವರಿಗೆ ಸಮೀಪಸ್ಥರಾದೆವು. ಪ್ರಿಯರೇ, ಇಲ್ಲಿ ನಮಗೆಲ್ಲರಿಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಯೇಸು ನನ್ನ ಪಾಪಗಳನ್ನು ಹೊತ್ತುಕೊಂಡು ತೀರಿಸಿದನು ಅಂದ ಮೇಲೆ ನಾನು ಆತನನ್ನು ನಂಬಿದ ಮೇಲೆಯೂ ಇನ್ನು ಯಾಕೆ ಪಾಪದ ಸ್ವಭಾವಗಳು ನನ್ನಲ್ಲಿವೆ? ಇನ್ನು ಯಾಕೆ ಆ ಪಾಪದ ಸ್ವಭಾವಗಳೊಂದಿಗೆ ಹೋರಾಡುತ್ತಿದ್ದೇನೆ? ನನ್ನ ರೋಗಗಳನ್ನು ಆತನು ಹೊತ್ತಿದ್ದನು ಅಂದ ಮೇಲೆ ನಾನು ಇನ್ನು ಯಾಕೆ ನಾನಾ ರೀತಿಯ ರೋಗದಿಂದ ಬಾಧೆ ಪಡುತ್ತಿದ್ದೇನೆ? ಮಾಡಬೇಕಾದದ್ದನ್ನು ಯೇಸು ಶಿಲುಬೆಯಲ್ಲಿ ಮಾಡಿ ಮುಗಿಸಿದನೆಂಬುದು ಸತ್ಯ. ಅಪರಾಧಗಳ ದೆಸೆಯಿಂದ ಕೊಟ್ಟು ಹಿಂದಕ್ಕೆ ತೆಗೆದುಕೊಂಡಿದ್ದಾನೆ ನಮ್ಮನ್ನು. ಆದರೆ ಕಲ್ವಾರಿಯಲ್ಲಿ ಯೇಸು ಮಾಡಿ ಮುಗಿಸಿದ ಕಾರ್ಯದ ಫಲವನ್ನು ಈವರೆಗೂ ಪೂರ್ಣವಾಗಿ ಅನುಭವಿಸಲು ನಮಗೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಒಂದು ರೋಗದಿಂದ ಬಿಡುಗಡೆ ಹೊಂದುವಾಗ ಇನ್ನೊಂದು ರೋಗವು ನಮ್ಮನ್ನು ಆವರಿಸುತ್ತದೆ. ನಮ್ಮ ಕೆಟ್ಟ ಸ್ವಭಾವಗಳನ್ನು ಬಿಡಬೇಕೆಂದು ಪ್ರಯತ್ನ ಪಟ್ಟರೂ ಪೂರ್ಣವಾಗಿ ಆ ಸ್ವಭಾವದಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತಿಲ್ಲ. ನಾವು ಇಂದು ಓದಿ ಕೇಳಿದಂತಹ ಒಡಂಬಡಿಕೆಯ ದೇವರ ವಾಕ್ಯದಲ್ಲಿ ನಾಲಿಗೆಯ ವಿಷಯವಾಗಿ ಬರೆಯಲ್ಪಟ್ಟಿರುವುದನ್ನು ನೋಡಿದ್ದೇವೆ. ನಮ್ಮ ದೇಹದಲ್ಲಿ ಒಂದು ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನಮ್ಮ ನಾಲಿಗೆಯಿಂದ ಮಾತುಗಳು, ಸುಳ್ಳಿನ ಮಾತುಗಳು, ಜಗಳ, ಸಿಟ್ಟು, ಗರ್ವ ಮುಂತಾದ ಮಾತುಗಳನ್ನು ಆಡುತ್ತೇವೆ. ಅದೇ ನಾಲಿಗೆಯಿಂದ ದೇವರನ್ನು ಸ್ತುತಿಸುತ್ತೇವೆ. ಅದೇ ನಾಲಿಗೆಯಿಂದ ದೇವರ ವಾಕ್ಯವನ್ನು ಸಾರುತ್ತೇವೆ. ಒಂದೇ ನಾಲಿಗೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಸ್ತ್ರೀಯರಾಗಿ ನಾವು ನಾಲಿಗೆಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವಲ್ಲಿ ಪ್ರತಿ ದಿನವೂ ಹೋಗ್ತೇವೆ. ಪ್ರಿಯರೇ, ಸ್ತ್ರೀಯರಾದ ನಮಗೆ ಪ್ರತಿದಿನ ಇತರರ ಬಗ್ಗೆ ಏನಾದ್ರೂ ಒಂದು ಗಾಸಿಪ್ ಮಾಡದಿದ್ರೆ ನಮಗೆ ಸಮಾಧಾನವೇ ಇಲ್ಲ.
ನಮ್ಮೆಲ್ಲರಿಗೂ ಮಾದರಿಯಾಗಿ ಜೀವಿಸಿದ ಯೇಸು ಕ್ರಿಸ್ತನ ಬಗ್ಗೆ ನೋಡುವುದಾದರೆ ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯ ಮಾತುಗಳು ಸಿಕ್ಕಲಿಲ್ಲ ಪ್ರಿಯರೇ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಯೇಸುವಿನ ಶಿಷ್ಯರ ಮೇಲೆ ತನ್ನ ಪವಿತ್ರಾತ್ಮನ ಇಳಿದು ಬಂದಾಗ ಅವರ ಇತರ ಅಂಗಗಳನ್ನು ಬಿಟ್ಟು ನಾಲಿಗೆಯನ್ನು ವಶಪಡಿಸಿಕೊಂಡರು. ಯೆಹೋವ ದೇವರು ಯಾವ ರೀತಿ ಪ್ರವಾದಿಯಾದ ಏಷಾಯನ ಬಾಯನ್ನು ಮುಟ್ಟಿ ಶುದ್ಧೀಕರಿಸಿದನು ಎಂದು ಈಗಾಗಲೇ ನಾವು ಓದಿ ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ನಾಲಿಗೆಯನ್ನು ನಿಯಂತ್ರಿಸಲು ಪವಿತ್ರಾತ್ಮನ ಹೊರತು ಸಾಧ್ಯವಿಲ್ಲ ಪ್ರಿಯರೇ. ಯೇಸುವಿನಂತೆ ನಾವು ಜೀವಿಸಲು ಪ್ರಯತ್ನಿಸುವಾಗ ತಂದೆಯಾದ ದೇವರು ಪರಿಶುದ್ಧಾತ್ಮನ ಮೂಲಕ ನಮಗೆ ಬಲವನ್ನು ನೀಡುತ್ತಾನೆ. ನಾವು ಓದಿ ಕೇಳಿದಂತ ಸುವಾರ್ತೆಯಲ್ಲಿ ನಮ್ಮ ನಾಲಿಗೆಗೆ ನಾವು ಕಡಿವಾಣವನ್ನು ಹಾಕದೆ ಹೋದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ತಂದೆಯಾದ ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ. ನಮ್ಮನ್ನು ನಾವು ಒಂದು ಕ್ಷಣ ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ನೀತಿವಂತರು ಅಥವಾ ಅಪರಾಧಿಗಳು ಎಂಬುದು ನಾವು ಈ ಲೋಕದಲ್ಲಿ ಜೀವಿಸುವಾಗ ಆಡಿದ ಮಾತುಗಳಿಂದಲೇ ತಿಳಿಯುತ್ತದೆ. ನಮ್ಮ ಸೃಷ್ಟಿಕರ್ತನಾದ ಪರಲೋಕದ ತಂದೆಯು ಆತನ ಮಾತಿನಲ್ಲಿ ಎಂತಹ ಒಂದು ಶಕ್ತಿ ಇದೆ ಎಂಬುದಾಗಿ ನಾವು ನೋಡುವುದಾದರೆ ಆತನು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದಂತ ಈ ಭೂಮಿಯನ್ನು ತನ್ನ ಮಾತಿನ ಮೂಲಕ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ. ಆತನು ಉಂಟಾಗಲಿ ಎಂದು ಅಂದ ಕೂಡಲೇ ಎಲ್ಲ ಸೃಷ್ಟಿಸಲ್ಪಟ್ಟಿದ್ದು ಪ್ರಿಯರೇ. ಆತನ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ. ಆತನ ಮಕ್ಕಳಾದ ನಾವು ನಮ್ಮ ಪರಿಸ್ಥಿತಿಗಳು ಏನೇ ಆಗಿರಬಹುದು, ಯಾವ ನಿರೀಕ್ಷೆ ಇಲ್ಲದ ಸಮಯದಲ್ಲಿಯೂ ನಾವು ಶುಭವನ್ನೇ ಮಾತಾಡಬೇಕು. ಜ್ಞಾನೋಕ್ತಿ 18:20-21 ಹೀಗೆ ಬರೆಯಲ್ಪಟ್ಟಿದೆ. ಪ್ರೊವರ್ಬ್ಸ್ ಚಾಪ್ಟರ್ 18:20-21. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು ಎಂಬುದಾಗಿ ಮಾತ್ರವಲ್ಲ, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ. ನಾವು ಶುಭವನ್ನೇ ಮಾತನಾಡಿದರೆ ನಾವು ಶುಭವನ್ನೇ ಹೊಂದುತ್ತೇವೆ. ಅಂದರೆ ಪಾಸಿಟಿವ್ ಆಗಿ ಮಾತನಾಡಿದರೆ ಪರಿಸ್ಥಿತಿಗಳು ಪಾಸಿಟಿವ್ ಆಗುತ್ತವೆ ಪ್ರಿಯರೇ. ನೆಗೆಟಿವ್ ಆಗಿ ಮಾತನಾಡಿದರೆ ಪರಿಸ್ಥಿತಿಗಳು ಕೂಡ ನೆಗೆಟಿವ್ ಆಗಿಯೇ ನಡೆಯುತ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರ ಇನ್ನಿತರ ಚಟುವಟಿಕೆಗಳಲ್ಲಿ ಒಂದು ವೇಳೆ ಇಂಪ್ರೂವ್ಮೆಂಟ್ ಕಾಣಲಿಕ್ಕಿರ್ಲಿಕ್ಕಿಲ್ಲ. ಎಷ್ಟೇ ಅವರಿಗೆ ಹೇಳಿಕೊಟ್ಟರೂ ಅವರು ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲಿಯರ್ ಆಗ್ಬಹುದು. ಆದರೆ ತಾಯಂದಿರಾದ ನಾವು ನೆಗೆಟಿವ್ ಆಗಿ ನಮ್ಮ ಮಕ್ಕಳ ಬಗ್ಗೆ ಮಾತನಾಡಬಾರದು. ಇವನು ಉದ್ಧಾರ ಆಗೋದೇ ಇಲ್ಲ, ಇವನಿಗೆ ಎಷ್ಟು ಹೇಳಿಕೊಟ್ರು ಬಂಡೆ ಕಲ್ಲಿಗೆ ನೀರು ಸುರಿದ ಹಾಗೆ ಎಲ್ಲವೂ ವ್ಯರ್ಥ ಎಂದು ನಾವು ಅನೇಕ ಸಾರಿ ನಮ್ಮ ಬಾಯ ಮಾತುಗಳಿಂದ ನೆಗೆಟಿವ್ ಆಗಿ ನಮ್ಮ ಮಕ್ಕಳ ಮೇಲೆ ಮಾತಾಡ್ತೇವೆ. ಅದರ ಬದಲಾಗಿ ಇಲ್ಲ, ದೇವರು ಆತನಿಗೆ ಜ್ಞಾನ ಶಕ್ತಿ ಬುದ್ಧಿ ವಿವೇಕ ಕೊಡುತ್ತಾನೆ, ಆತನು ಭವಿಷ್ಯದಲ್ಲಿ ಉತ್ತಮ ಸ್ಥಿತಿಗೆ ದೇವರು ಆತನನ್ನು ತರ್ತಾನೆ ಎಂಬುದಾಗಿ ಪಾಸಿಟಿವ್ ಆಗಿ ಮಾತನಾಡಿದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ ನಾವು ಶುಭವನ್ನೇ ಹೊಂದುತ್ತೇವೆ ಪ್ರಿಯರೇ. ಸ್ತ್ರೀಯರಾಗಿ ನಾವು ನಮ್ಮ ಮನೆಯ ವಿಚಾರವಾಗಿ, ನಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ, ನಮ್ಮ ಕುಟುಂಬದ ವಿಚಾರವಾಗಿ, ನಮ್ಮ ಸಭೆಯ ವಿಚಾರವಾಗಿ, ಈ ಎಲ್ಲಾ ವಿಷಯಗಳಲ್ಲಿ ಪಾಸಿಟಿವ್ ಆಗಿಯೇ ಮಾತನಾಡುವಾಗ ನಾವು ಪಾಸಿಟಿವ್ ಅನ್ನೇ ರಿಸೀವ್ ಮಾಡ್ತೇವೆ. ದೇವರ ವಾಕ್ಯವು ಹೇಳುವಂತೆ ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು ಎಂಬುದಾಗಿ. ನಾವು ಆಡಿದ ಮಾತುಗಳಿಂದಲೇ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದುತ್ತೇವೆ. ಹಾಗಾದರೆ ನಾವು ಪಾಸಿಟಿವ್ ಆಗಿ ಮಾತಾಡಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ವಾಕ್ಯವನ್ನು ಪ್ರತಿದಿನ ನಾವು ಧ್ಯಾನಿಸ್ತೇವೆ. ಕೇವಲ 10 ನಿಮಿಷವಲ್ಲ, ಬದಲಾಗಿ ನಮಗೆ ಸಿಕ್ಕುವ ಹೆಚ್ಚಿನ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಬೇಕು. ಆ ವಾಕ್ಯಗಳು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತದೆ. ಆಗಲೇ ನಾವು ಪಾಸಿಟಿವ್ ಆಗಿ ಮಾತನಾಡಲು, ಪಾಸಿಟಿವ್ ಆಗಿ ಯೋಚಿಸಲು ಸಾಧ್ಯ. ಕೀರ್ತನೆ 91:9-10, ಸಾಮ್ಸ್ ಚಾಪ್ಟರ್ 91:9-10. ಈ ವಾಕ್ಯದಲ್ಲಿ ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಈ ವಾಕ್ಯವನ್ನು ಓದಿ ಆ ವಾಕ್ಯದ ಪ್ರಕಾರ ಮಾತನಾಡಲು, ಆ ವಾಕ್ಯದ ಪ್ರಕಾರ
ಪರಾತ್ಪರನನ್ನು ನಮ್ಮ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವಾಗ ಮಾತ್ರ ನಮ್ಮಲ್ಲಿ ನಂಬಿಕೆಯು ಹೆಚ್ಚಾಗಿ ಪಾಸಿಟಿವ್ ಆಗಿ ಮಾತನಾಡಲು ಸಾಧ್ಯ. ನಾವು ಈ ವಾಕ್ಯವನ್ನೇ ತಿಳಿಯದೆ, ಈ ವಾಕ್ಯವನ್ನೇ ಓದದೆ ನಮ್ಮ ಇಚ್ಛಾನುಸಾರ ಜೀವಿಸುವಾಗ ಹೇಗೆ ನಾವು ಉಪದ್ರವಗಳು, ಕೇಡು ಸಂಭವಿಸುವಾಗ ಪಾಸಿಟಿವ್ ಆಗಿ ಮಾತನಾಡಲು ಸಾಧ್ಯ? ಆದ್ದರಿಂದ ದೇವರ ವಾಕ್ಯವೆಂಬ ಮನ್ನವನ್ನು ಪ್ರತಿದಿನವೂ ಪಡೆದುಕೊಳ್ಳುವ, ನಮ್ಮ ಆತ್ಮದಲ್ಲಿ ಬಲವನ್ನು ಆಗ ಹೊಂದಿಕೊಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಮೋಶೆಯ ಬಗ್ಗೆ ನೋಡುವುದಾದರೆ, ಮೋಶೆಯು ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಇಸ್ರಾಯೇಲರ 12 ಕುಲದಲ್ಲಿ ಒಬ್ಬೊಬ್ಬ ಮುಖ್ಯಸ್ಥರನ್ನು ಹಾಕಿಕೊಂಡು ಅವರನ್ನು ಕಾನಾನ್ ದೇಶವನ್ನು ನೋಡಿ ಬರುವುದಕ್ಕೆ ಕಳಿಸಿದರು. ಯಾಕಂದ್ರೆ ಕಾನಾನ್ ದೇಶದ ಜನರು ಬಲಿಷ್ಠರು, ಬಲಹೀನರು, ಅಥವಾ ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶವು ಒಳ್ಳೆಯದು ಅಥವಾ ಕೆಟ್ಟದ್ದು, ಅವರ ಭೂಮಿಯು ಫಲವತ್ತತೆಯಿಂದ ಕೂಡಿದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಂಡು ಬರುವಂತೆ 12 ಮಂದಿಯನ್ನು ಕಳಿಸ್ತಾರೆ. ಅವರಲ್ಲಿ 10 ಮಂದಿ ಹಿಂತಿರುಗಿ ಬಂದು ಮೋಶೆಗೆ, ಕಾನಾನ್ ದೇಶವು ಹಾಲು ಜೇನು ಹರಿಯುವ ದೇಶವೇ, ಆದರೆ ಅಲ್ಲಿಯ ಜನರು ಬಲಿಷ್ಠರು, ಅವರ ಮೇಲೆ ಯುದ್ಧಕ್ಕೆ ಹೋಗುವುದಕ್ಕೆ ನಮ್ಮಲ್ಲಿ ಶಕ್ತಿ ಸಾಲದು, ಅಲ್ಲಿಯ ಜನರೆಲ್ಲರೂ ಬಹು ಎತ್ತರವಾದವರು, ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುತ್ತೇವೆ ಎಂಬುದಾಗಿ ನೆಗೆಟಿವ್ ಆಗಿಯೇ ಮಾತುಗಳನ್ನಾಡಿದರು. ಇದನ್ನು ಕೇಳಿದ ಇಸ್ರಾಯೇಲ್ಯರು ಮೋಶೆಗೆ ಗುಣುಗುಟ್ಟಿದರು. ಆತನಿಗೆ ಆ ಗುಣುಗುಟ್ಟಿ ಅವ್ರು ಏನ್ ಹೇಳ್ತಾರಂದ್ರೆ, ನಾವು ಐಗುಪ್ತದಲ್ಲೇ ಸಾಯಿಸಿದರೆ ಎಷ್ಟೋ ಒಳ್ಳೇದಿತ್ತು, ಯೆಹೋವನು ನಮ್ಮನ್ನು ಯಾಕೆ ಈ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡಿದ್ದಾನೆ, ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುತ್ತಾರಲ್ಲ, ನಾವು ಐಗುಪ್ತ ದೇಶದಲ್ಲಿ ತಿರುಗಿ ಹೋಗಿ ಮಾತಾಡಿಕೊಂಡ್ರು. ಆಗ ಯೆಹೋಶುವನು ಹಾಗೂ ಕಾಲೇಬನು ಅವರಿಬ್ರು ಮಾತ್ರ ಈ ರೀತಿ ಕಾನಾನ್ ದೇಶವು ಹಾಲು ಜೇನು ಹರಿಯುವ ದೇಶ, ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಆ ದೇಶವನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಆ ದೇಶದ ಜನರಿಗೆ ಭಯಪಡಬೇಡಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು, ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡಬೇಡಿ ಎಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ. ಇವರೆಲ್ಲರ ಮಾತುಗಳನ್ನು ಕೇಳಿಸಿಕೊಂಡು ನನ್ನ ಮಹತ್ಕಾರ್ಯಗಳನ್ನು ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣವಾಗಿ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರು ಯಾರು ನೋಡುವುದಿಲ್ಲ. ಕಾಲೇಬನು ಮತ್ತು ಯೆಹೋಶುವನು ಮಾತ್ರ ಮತ್ತು ಅವನ ಸಂತತಿಯವರು ಪರರ ಪಾಲಾಗುವರೆಂದು ಹೇಳಿದ ಚಿಕ್ಕ ಮಕ್ಕಳು ಮಾತ್ರ ಕಾನಾನ್ ದೇಶಕ್ಕೆ ಸೇರಿಸುವೆನು ಎಂಬುದಾಗಿ ಯೆಹೋವನು ಹೇಳ್ತಾರೆ. ಉಳಿದ ಇಸ್ರಾಯೇಲ್ಯರು ಅವರ ಮಾತಿನಂತೆ ಅರಣ್ಯದಲ್ಲಿಯೇ ಸಾಯಬೇಕು. ಈ ಒಂದು ಘಟನೆಯಿಂದ ನಾವು ತಿಳಿಯಬೇಕಾದದ್ದೇನೆಂದ್ರೆ, ನಮ್ಮ ಜೀವಿತದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ನಮ್ಮ ಮಾತಿನಲ್ಲಿ ಹಿಡಿತ ಇರಬೇಕು. ಮಾತ್ರವಲ್ಲ, ದೇವರ ಮೇಲೆ ಇಟ್ಟಂತ ನಂಬಿಕೆಯನ್ನು ನಮ್ಮ ಮಾತುಗಳಲ್ಲಿ ಇಟ್ಟುಕೊಂಡು ಶುಭವನ್ನೇ ನುಡಿಯಬೇಕು. ಆಗ ಶುಭವನ್ನೇ ಹೊಂದ. ಆದ್ದರಿಂದ ಕೀರ್ತನೆ 34:12 ಹೀಗೆ ಬರೆಯಲ್ಪಟ್ಟಿದೆ. Psalms 34, chapter 34:12. ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು, ದೀರ್ಘಾಯುಷ್ಯ ಬೇಕು, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ ಎಂಬುದು. ಈ ವಾಕ್ಯದ ಮೇರೆಗೆ ಸ್ತ್ರೀಯರಾದ ನಾವು ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಿಯರೇ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳುವ. ಆದರೆ ನಾವು ನಮ್ಮ ಸ್ವಭಾವ, ನಮ್ಮ ಕೆಟ್ಟ ಸ್ವಭಾವದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುವುದು ಯೇಸುವಿನ 2ನೇ ಬರುಣದಲ್ಲಿ. ಪುನರುತ್ಥಾನನಾದ ಯೇಸು ಸ್ವಾಮಿ ಹೊಂದಿಕೊಂಡಂತೆ ನಮಗೂ ಆ ಸಮಯದಲ್ಲಿ ಮಹಿಮೆಯ ದೇಹವು ಕೊಡಲ್ಪಡುತ್ತದೆ. ಯೇಸುವಿನ 2ನೇ ಬರುಣದಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಪವಿತ್ರಾತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆತನ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತುತಿ ಸ್ತೋತ್ರಗಳು ಉಂಟಾಗಲಿ. Let us pray. O merciful God, we have seen our Christian faithfulness in your word. You have taught us that women too are partners in your liberative acts. We assure you to that we will wholeheartedly strive in the work of thy redemption.
by ignoring the worldly life and not seeking the pretentious life, we are lovingly entrusting ourselves to the service of one another with all humility. We promise to walk on the following the footsteps of our Lord and Savior Jesus Christ. We dedicate ourselves so that our service may be rooted deeply, more deeply, for the salvation of everyone in Christ. Strengthen our determination, O Lord. Amen. Thank you, sister, for share the beautiful word for us. ಇವತ್ತಿನ ದಿನಕ್ಕೆ ದೇವರ ವಾಕ್ಯ ನಮಗೆ ಹಂಚಿಕೊಟ್ಟದಕ್ಕಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೇವೆ. ದೇವರು ನಿಮ್ಮ ಸೇವೆಯನ್ನ ಮತ್ತು ನಿಮ್ಮ ಕುಟುಂಬವನ್ನ ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. As we conclude our service and aside our offering, shall we sing Kannada hymn number 289? Kannada hymn number 289, MT 244, shall we sing first and second stanzas only? ನೀ ಬೇಕು ಸರ್ವದ ಉದ್ಧಾರಕ ಇನ್ಯಾರು ಕೊಡೋರು ಸುಶಾಂತಿಯ. Let us pray for the offering. ನಾವು ಕಾಣಿಕೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. I request Ruth Bangera, please lead us in an offering prayer. ಅಯ್ಯ ನನ್ನ ಆವಾಜ್ ಕೇಳಿಸ್ತಿದೆ? ಸೌಂಡ್ ಬರ್ತಿದೆ ಅಯ್ಯ? ಕೇಳ್ತದೆ ಸೌಂಡ್ ಬರ್ತಿದೆಲ್ಲ? ಬರ್ತಾ ಇದೆ ಮಾಡಿ. ಎಲ್ಲ ಒಳ್ಳೆಯ ವರಗಳಿಗೆ ಮೂಲ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಸಾಮಾನ್ಯ ಸ್ತ್ರೀಯಾದ ಕನ್ಯಾಮರಿಯಲ್ಲಿ ಆತನನ್ನು ಈ ಲೋಕದಲ್ಲಿ ಮಾಡಿ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಆತನನ್ನು ಆದರ್ಶಪ್ರಾಯವಾಗಿರುವಂತೆ ಮಾಡಿದ ನಿನ್ನ ಉದ್ದೇಶವನ್ನು ನೆನೆಯುತ್ತ ಮಾತ್ರವಲ್ಲ, ನಮ್ಮೆಲ್ಲರ ರಕ್ಷಣೆಗೋಸ್ಕರ ಆತನನ್ನು ಬಲಿಯಾಗಿ ಸಮರ್ಪಿಸಿ ನಮಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ಹುಟ್ಟಿಸಿದ್ದ. ಈಗ ಈ ಕಾಣಿಕೆಯ ಮೂಲಕ ನಮ್ಮನ್ನು ನಿನಗೆ ಒಪ್ಪಿಸಿಕೊಟ್ಟು ಆತ್ಮ ಪ್ರಾಣ ಶರೀರಗಳಿಂದ ಯಥಾರ್ಥವಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೆ. ಈ ಕಾಣಿಕೆಯನ್ನು ಸ್ವೀಕರಿಸಿ ಪಾವನಗೊಳಿಸಿ. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ ಮತ್ತು ಇತರ ವಿಷಯಗಳನ್ನು ಆಚರಿಸಿಕೊಂಡವರನ್ನು ಮುಂದೆ ನೆನಪಿಸಿಕೊಳ್ಳುತ್ತೇವೆ. ನಿನ್ನ ಕೃಪೆಗಾಗಿ ಶಿರಬಾಗುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಮುಂದಿನ ದಿನಗಳಲ್ಲಿ ಅವರನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಅನುಗ್ರಹಿಸಿ. ತಂದೆ, ದಯದಿಂದ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. Amen. As the Lord our God has asked us to pray for one another,
We shall do the same. The congregation response after every prayer should be, hear us, O Lord. ನಾವು ಪರಾರ್ಥ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಂದು ಪ್ರಾರ್ಥನೆ ನಂತರ congregation response will be in English. God, hear us, O Lord. Hear us, O Lord. Let us pray for the women empowerment. Dear Lord, you have created man and women and given them equal responsibility in families. Like men, you have granted women too the opportunity to work efficiently in different spheres of the society. But owing to the inequality existing in the society and physical weaknesses, women are compelled to live without security. And as helpless, weak beings, they have to face exploitation, harassment, and disgrace in their workplaces. Grant each of them your grace to live empowered. As Christians, create in us willingness to help them in their hardships and times of trouble. Congregation's response, hear us, O Lord. Let us pray for all the women in the UBM churches and also for the Women's Fellowship. Dear Lord, we remember in your presence this day all the women in the UBM churches and also the Women's Fellowship. Bless and lead each and every sister who participate in the fellowship to worship you with all sincerity in the heart, to obey all your precepts, and to submit everything unto your will. Lead them in such a way that they may live a life that you admire and spread your love and light to others. We pray unto you to make them as instruments to be used for your glory till the end, and may their testimonies win many souls for your kingdom. Congregation's response, hear us, O Lord. Let us pray for all the women who are working in various fields around the world. Dear Lord God, our Creator, we thank and praise Thee for fulfilling your purpose in our lives by granting each one of us an occupation and profession. You are the one who establishes justice where there is injustice, discipline where there is indiscipline, hope where there is no hope, and equality where there is inequality. Fill all the women who are working in various fields across the world with your grace and power. May the love, humility, and patience of the people be established through the selfless service which they perform. Grant them the divine guidance of the Holy Spirit, that they would heed your loving voice, recognize the hardships endured by the people, and honor them. Congregation response, hear us, O Lord. Esther auntie. ಪ್ರವಾಹ ಪೀಡಿತ ಪ್ರದೇಶದ ಜನರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ನಿನ್ನ ಸಮಕ್ಷಮದಲ್ಲಿ ಪ್ರವಾಹ ಪೀಡಿತ ಜನರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮಹಿಳೆಯಿಂದಾಗಿ ಅನೇಕ ಪ್ರದೇಶಗಳು ನೀರಿನಿಂದ ಜಲಾವೃತವಾಗಿದೆ. ಇದರಿಂದಾಗಿ ಎಷ್ಟೋ ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡು ಕಂಗಾಲಾಗಿವೆ. ತಮ್ಮ ನೆಲೆ ಇಲ್ಲದ ಸ್ಥಿತಿಯಲ್ಲಿ ಅವರು ಅಭದ್ರತೆಯನ್ನು ಎದುರಿಸುತ್ತಿದ್ದಾರೆ. ಅಂಥವರಿಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಸಹಾಯವನ್ನು ನಾವು ನಿನ್ನಿಂದ ಬೇಡುತ್ತೇವೆ. ನೀನು ತಾನೇ ಪ್ರತಿಯೊಬ್ಬರನ್ನು ಈ ವಿಷಮ ಗಳಿಗೆಯಲ್ಲಿ ಬಲಪಡಿಸಿ ಬರುವ ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಲು ಬೇಕಾಗುವಂತಹ ಶಕ್ತಿಯನ್ನು, ಸ್ಫೂರ್ತಿಯನ್ನು ನೀಡಬೇಕು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಿನ್ನ ಸೇವಕರುಗಳಿಗಾಗಿ ಅಂಥವರ ಜೊತೆಗೆ ನಾವು ಕೂಡ ಕೈ ಜೋಡಿಸುತ್ತೇವೆ. ದೇವರೇ, ಮನೆಯನ್ನು, ಕೆಲಸವನ್ನು ಕಳೆದುಕೊಂಡಂತ ಇಂಥವರನ್ನು ನೀನು ತಾನೇ ಬಲಪಡಿಸಿ ನಡೆಸಬೇಕೆಂದು ನಿನ್ನಲ್ಲಿ ದೀನತೆಯೊಡನೆ ಬೇಡಿಕೊಳ್ಳುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕೊರೋನಾ 3ನೆಯ ಅಲೆಯಿಂದ ದೇವರು ತಮ್ಮನ್ನು
ನಮ್ಮನ್ನು ತಪ್ಪಿಸಿ ಕಾಪಾಡುವಂತೆ ಪ್ರಾರ್ಥಿಸೋಣ. ದೇವರೇ, ಜಗತ್ತಿನಾದ್ಯಂತ ಇಂದು ನಾವು ಎದುರಿಸುತ್ತಿರುವಂತಹ ಕರೋನಾ ಮಹಾರೋಗಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಇದರಿಂದಾಗಿ ಅನೇಕ ಕುಟುಂಬಗಳು ತಮ್ಮ ಆಪ್ತರನ್ನು ಕಳೆದುಕೊಂಡು ಕಂಗಾಲಾಗಿವೆ. ಈಗ ನಮ್ಮನ್ನು ಬಾಧಿಸುವಂತಹ 3ನೇ ಅಲೆಯಿಂದ ತಪ್ಪಿಸಿ ನಡೆಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ನಮ್ಮ ಎಲ್ಲಾ ಮಕ್ಕಳನ್ನು ಈ ರೋಗದಿಂದ ತಪ್ಪಿಸಿ ಕಾಪಾಡು. ಆದಷ್ಟು ಬೇಗ ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಹೊಂದುವಂತೆ ಸಹಾಯಿಸಬೇಕು ಎಂಬುದಾಗಿ ಬೇಡುತ್ತೇವೆ. ಇಡೀ ಮನಕುಲವನ್ನೇ ಹಿಂಸಿಸುತ್ತಿರುವ ಈ ರೋಗದಿಂದ ಪ್ರತಿಯೊಬ್ಬರನ್ನು ರಕ್ಷಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಇದರಿಂದಾಗಿ ಎಷ್ಟೋ ಕುಟುಂಬಗಳು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪೂರ್ಣ ಸಮಸ್ಯೆಗಳಿಗೆ ಒಳಗಾಗಿವೆ. ದೇವ ಅಂತವರನ್ನು ಸಂತೈಸಿ, ಸಮಾಧಾನಪಡಿಸಿ, ಧೈರ್ಯಪಡಿಸಿ ಮುಂದಿನ ಜೀವಿತಕ್ಕೆ ಮಾರ್ಗದರ್ಶನನಾಗು ಎಂಬುದಾಗಿ ನಿನ್ನಲ್ಲಿ ದೀನತೆಯೊಡನೆ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ ನಮ್ಮ ವಿನ್ನಹವನ್ನು ಕೇಳು. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಕಾಶವನ್ನು ಸಿಂಹಾಸವನ್ನಾಗಿ, ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡು ತಮ್ಮ ಪರಲೋಕದ ತಂದೆಯಾದ ದೇವರೇ, ತಿರುಗೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿಂತ ನಮ್ಮನ್ನು ತಗ್ಗಿಸ್ಕೊಳ್ತೇವೆ ಸ್ವಾಮಿ. ನಿನಗೆ ವಂದನೆಗಳು ಸಲ್ಲಿಸ್ತೇವೆ. ಇವತ್ತಿನ ವುಮೆನ್ಸ್ ಸಂಡೇಲಿ ನಮ್ಮೆಲ್ಲರೊಂದಿಗೂ ಇದ್ದು ಇವತ್ತಿನ ಆರಾಧನೆಯನ್ನ ನಿನ್ನ ನಾಮದ ಮಹಿಮೆಗಾಗಿ ಉತ್ತಮ ಪಡಿಸಲಿಕ್ಕಾಗಿ ನಿನಗೆ ಸ್ತೋತ್ರ. ನಾವು ವಿವಿಧ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ ಕರ್ತನೆ. ಎಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ಇವತ್ತಿನ ಆರಾಧನೆಗೆ ನಿನ್ನ ಸೇವಕರಾದಂತ ಸುಸನ್ನ ಮಾಬೇನ್ ಸಿಸ್ಟರ್ನ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರ ದೇವರ ವಾಕ್ಯಕ್ಕಾಗಿ ನಿನಗೆ ಮಹಿಮೆ ಪಡಿಸ್ತೇವೆ ಕರ್ತನೆ. ಕೇಳಿದ ವಾಕ್ಯದಲ್ಲಿ ಯಾವುದು ಕರ್ತನೆ, ನಾವು ನಮ್ಮ ನಾಲಿಗೆಯನ್ನ, ನಮ್ಮ ಮಾತುಗಳನ್ನ ನಾವು ದೇವರ ಆತ್ಮನ ಬಲದಿಂದ ಕಂಟ್ರೋಲ್ ಮಾಡಿಕೊಳ್ಳುವಂತ ಶಕ್ತಿಯನ್ನು ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಯಾವ ಭಯವಿಲ್ಲದೆ, ಯಾವ ಹೆದರಿಕೆ ಇಲ್ಲದೆ ಕರ್ತನೆ, ನಿನಗೆ ಭಯಪಟ್ಟವರಾಗಿ, ನಿನಗೆ ನಂಬಿಕೆಯಿಂದ ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಬೈಕಲ ಸಭೆಯ ಎಲ್ಲ ವುಮೆನ್ಸ್ ಮೆಂಬರಿಗಾಗಿ ನಾವು ಬೇಡಿಕೊಳ್ತೇವೆ. Those who have taken part of in our today's service, Lord, I commit each one of them, Lord. ಅವರ ಕುಟುಂಬವನ್ನ, ಅವರ ಗಂಡಂದಿರನ್ನ, ಅವರ ಮಕ್ಕಳನ್ನ, ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀನು ಬಲಪಡಿಸಿ ಆಶೀರ್ವಾದ ಮಾಡಿಕರ್ತೇನೆ. ನಿನ್ನ ವಾಕ್ಯ ಹೇಳ್ತದೆ, ದೇವರ ಕೆಲಸದಲ್ಲಿ ಪ್ರಯಾಸ ಪಟ್ಟವರಿಗೆ ನಾನು ಬಹುಮಾನವನ್ನು ಕೊಡ್ತೀನಿ, ಯಾವ ಕೇಡು ಬರುವುದಿಲ್ಲ ಎಂಬುದಾಗಿ. ತಂದೆ, ಆಸಕ್ತಿಯಿಂದ ನಿನ್ನ ಆಲಯಕ್ಕೆ ಕರ್ತನೆ ಆನ್ಲೈನ್ ಜಾಯ್ನ್ ಆಗಿ ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಸಭೆಯ ಎಲ್ಲ ವುಮೆನ್ಸ್ ಗಳಿಗಾಗಿ ನಾವು ಬೇಡ್ಕೊಳ್ತೇವೆ. ಮಹಿಳೆಯರನ್ನ ಬಲಪಡಿಸು, ಅವ್ರಿಗೆ ಇರುವಂತ ಕಷ್ಟ, ದುಃಖ, ಕಣ್ಣೀರನ್ನ ತೆಗೆದಾಕು ಕರ್ತನೆ. ಮುಂದಿನ ದಿನಗಳಲ್ಲಿ ಕರ್ತನೆ, ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಂಡದಕ್ಕೆ ಅವರಿಗೆ ನೀನು ಬಹುಮಾನವನ್ನ, ಒಂದು ರಿವಾರ್ಡ್ ಅನ್ನು ಅನುಗ್ರಹಿಸಿಕೊಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತಿನ ಸಭೆಯನ್ನ ನಮ್ಮ ಎಲ್ಲಾ ಒಂದು ಚರ್ಚ್ಗಳಿಗೆ ಅರ್ಪಿಸಿಕೊಡ್ತೇವೆ ಕರ್ತನೆ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗ ಮಾಡುತ್ತೆ ಎಂಬುದಾಗಿ ಈ ನಂಬಿಕೆ ಪ್ರಾರ್ಥನೆನ ನಾನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆಯೇ. ಆಮೇನ್. Shall we say all together Lord's prayer in unison? ನಾವೆಲ್ಲರೂ ಒಟ್ಟಾಗಿ ಕರ್ತನ ಕೆಲಸ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಪಾಲಿಸು. ನಮಗೆ ತಪ್ಪು ಮಾಡುದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಎಲ್ಲಾ ಕೆಟ್ಟನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ನಾವು ನಂಬಿಕೆಯಿಂದ ದೇವರು ನಮಗೆ ಕೊಟ್ಟಂತ ಬಾಯಿಯನ್ನ, ನಾಲಿಗೆಯನ್ನ ದೇವರ ನಾಮದ ಮಹಿಮೆಗಾಗಿ, ಪರಲೋಕ ರಾಜ್ಯದ ಸುವಾರ್ತೆ ಪ್ರಚಾರಕ್ಕಾಗಿ ನಾವು ಉಪಯೋಗ ಮಾಡಿಕೊಳ್ಳಲು ನಾವು ಭೂಲೋಕದಲ್ಲಿ ಪ್ರವೇಶ ಮಾಡಿಕೊಳ್ಳೋಣ. ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರಗಳು ದೋಷ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಂತ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಆಶೀರ್ವಾದ, ಶಾಂತಿ, ಸಮಾಧಾನ, ಆರೋಗ್ಯವಾಗಿ ಆಶೀರ್ಕಾಲವು ನಿಮ್ಮೆಲ್ಲರ ಮೇಲೆಯೂ, ನಿಮ್ಮ ಕುಟುಂಬದ ಮೇಲೆಯೂ, ವಿಶೇಷವಾಗಿ ಸ್ವಾಮಿ ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಳ್ಳದೇ ಇರುವಂತ ನಮ್ಮ ಬೈಕಲ ಸಭೆಯ ಪ್ರತಿಯೊಂದು ಕುಟುಂಬದ ಮೇಲೆಯೂ ನಿನ್ನ ಆಶೀರ್ವಾದ ನಿನ್ನಿಂದ ಸದಾಕಾಲ ಮೇಲೆ ಆಗಿರಲಿ. ಆಮೇನ್.
Ellargu salam. And I would like to once again thank you, those who have taken part of today's order of service of our UBM Shushanti Church Women's Sunday service. Once again, I would like to thanks to everyone. May God bless you and your family abundantly. Thank you. Shalom.